ಬಬಲಾದಿ ಮಠದ ಕಾಲಜ್ಞಾನ ಭಾಗ 1. ಕಲ್ಕಿ ಒಡೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಬಬಲಾದಿ ಮಠದ ಕಾಲಜ್ಞಾನವನ್ನು ತಿಳಿದುಕೊಳ್ಳುವಂಥ ಮುಂಚೆ ಬಬಲಾದಿ ಮಠದ ವಂಶಾವಳಿಯನ್ನು ನೋಡೋಣ. ಬಬಲಾದಿ ಮಠದ ವಂಶಾವಳಿ ಪ್ರಾರಂಭವಾಗಿದ್ದು ಸಾರವಾಡ ಗ್ರಾಮದಲ್ಲಿ. ಈ ಗ್ರಾಮದ ಶ್ರೀ ನಾಗಲಿಂಗಯ್ಯ ಮತ್ತು ನಾಗಲಾಂಬಿಕೆ ಎಂಬ ದಂಪತಿಗಳಿಂದ ಈ ಬಬಲಾದಿ ಮಠದ ಚರಿತ್ರೆಯು ಪ್ರಾರಂಭವಾಗುತ್ತದೆ. ಈ ದಂಪತಿಗಳಿಗೆ ಷಣ್ಮುಖ ಸಿದ್ದರಾಮ, ವೀರಭದ್ರ, ಗಣೇಶ ಎಂಬ 3 ಮಕ್ಕಳು ಜನಿಸುತ್ತಾರೆ. ಷಣ್ಮುಖ ಸಿದ್ದರಾಮರಿಗೆ 1ನೇ ಓಂಕಾರೇಶ್ವರ ಅಜ್ಜನವರು, ವೀರಭದ್ರನಿಗೆ ಚಿಕ್ಕ ಅಜ್ಜನವರು ಜನಿಸುತ್ತಾರೆ. ಹಾಗೂ ಇಲ್ಲಿ ಗಣೇಶ ಎಂಬುವರು ಮದುವೆಯನ್ನು ಆಗಿರುವುದಿಲ್ಲ. ಇವರು ಉತ್ತರಾಭಿಮುಖವಾಗಿ ತಮ್ಮ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಂಡು ಪ್ರಯಾಣ ಮಾಡುತ್ತಾರೆ. ಅದೇ ರೀತಿ ಚಿಕ್ಕ ಅಜ್ಜನವರು ಕೂಡ ಮದುವೆಯನ್ನು ಆಗುವುದಿಲ್ಲ. ಇಲ್ಲಿ ಬಬಲಾದಿ ಮಠದ ವಂಶಾವಳಿಯನ್ನು ಮುಂದುವರಿಸಿದವರು 1ನೇ ಓಂಕಾರೇಶ್ವರ ಅಜ್ಜನವರು. ಇವರಿಗೆ 1ನೇ ಗಂಗಾಧರಯ್ಯ ಎಂಬ ಮಗನು ಜನಿಸುತ್ತಾರೆ. 1ನೇ ಗಂಗಾಧರಯ್ಯ ಅಜ್ಜನವರಿಗೆ ಶಂಕರಯ್ಯ ಅಜ್ಜನವರು, ಶಿವರುದ್ರಯ್ಯ ಅಜ್ಜನವರು ಹಾಗೂ 2ನೇ ಓಂಕಾರೇಶ್ವರ ಅಜ್ಜನವರು ಜನಿಸುತ್ತಾರೆ. ಶಂಕರ ದೇವರಜ್ಜನಿಗೆ ಸದಾಶಿವ ಅಜ್ಜನವರು ಜನಿಸುತ್ತಾರೆ. ಅಂದರೆ ಷಣ್ಮುಖ ಸಿದ್ದರಾಮರ ಪುನರ್ಜನ್ಮವಾದ ಸದಾಶಿವ ಅಜ್ಜನವರು ಜನಿಸುತ್ತಾರೆ. ಮುಂದೆ ಸದಾಶಿವ ಅಜ್ಜನವರಿಗೆ ಮಕ್ಕಳಾಗುವುದಿಲ್ಲ. ಗಂಗಾಧರ ಅಜ್ಜನ 2ನೇ ಮಗನಾದ ಶಿವರುದ್ರ ಅಜ್ಜನಿಗೆ 3 ಮಕ್ಕಳು ಜನಿಸುತ್ತಾರೆ. ಅಂದರೆ ಇಲ್ಲಿ ಶಿವರುದ್ರ ಅಜ್ಜನವರು ಚಿಕ್ಕ ಅಜ್ಜನ ಪುನರ್ಜನ್ಮ. ಈ ಶಿವರುದ್ರ ಅಜ್ಜನವರು ಬಬಲಾದಿ ಮಠದ ಆಡಳಿತಕ್ಕೆ ಆಸೆ ಪಡದೆ ಬಬಲಾದಿ ಮಠವನ್ನು ಬಿಟ್ಟು ಚಿಕ್ಕಪಸಲಿಗೆಯಲ್ಲಿ ಬಂದು ತಮ್ಮ ಜೀವನವನ್ನು ಮುಂದುವರಿಸುತ್ತಾರೆ. ಆದ್ದರಿಂದ ಇವರಿಗೆ ಬಸವಂತಯ್ಯ, ಕಾಡಯ್ಯ, ಗುರುಪಾದಯ್ಯ ಎಂಬ 3 ಮಕ್ಕಳು ಜನಿಸುತ್ತಾರೆ. ಅದೇ ರೀತಿ 1ನೇ ಗಂಗಾಧರ ಅಜ್ಜನಿಗೆ ಕೊನೆಯ ಮಗನಾದ 2ನೇ ಓಂಕಾರೇಶ್ವರ ಅಜ್ಜನವರು ಜನಿಸುತ್ತಾರೆ. ಇವರಿಗೆ ಅಂದರೆ 2ನೇ ಓಂಕಾರೇಶ್ವರ ಅಜ್ಜನಿಗೆ 2ನೇ ಗಂಗಾಧರಯ್ಯ ಮತ್ತು 2ನೇ ಶಿವರುದ್ರ ಅಜ್ಜನವರು ಜನಿಸುತ್ತಾರೆ. ಬಬಲಾದಿ ಊರಿನ ಬಬಲಾದಿ ಮಠದಲ್ಲಿ ಆಡಳಿತ ಮಾಡಿದ ಸದಾಶಿವ ಅಜ್ಜ, 2ನೇ ಗಂಗಾಧರ ಅಜ್ಜ, 2ನೇ ಶಿವರುದ್ರ ಅಜ್ಜನಿಗೆ ಮಕ್ಕಳು ಜನಿಸುವುದಿಲ್ಲ. ಈ ಬಬಲಾದಿ ಮಠದ ವಂಶಾವಳಿಯನ್ನು ಮುಂದುವರಿಸಿದವರು ಯಾರಪ್ಪ ಅಂದರೆ ಶಿವರುದ್ರ ಅಜ್ಜನವರು. ಅಂದರೆ ಈ ಶಿವರುದ್ರ ಅಜ್ಜನ ವಂಶಾವಳಿಯು ಚಿಕ್ಕಪಡಸಲಿಗೆಯಲ್ಲಿ ಮುಂದುವರಿಯುತ್ತದೆ. ಇಲ್ಲಿ ಬಸವಂತಯ್ಯ ಅಜ್ಜನಿಗೆ 3ನೇ ಓಂಕಾರಯ್ಯ ಹಾಗೂ ಕಾಡಯ್ಯ ಅಜ್ಜನಿಗೆ 3ನೇ ಗಂಗಾಧರ ಎಂಬ ಮಗನು ಜನಿಸುತ್ತಾರೆ. ಇಲ್ಲಿ ಗುರುಪಾದ ಅಜ್ಜನಿಗೂ ಕೂಡ ಗಂಡು ಮಕ್ಕಳು ಜನಿಸುವುದಿಲ್ಲ. ಇಲ್ಲಿ 3ನೇ ಓಂಕಾರಯ್ಯ ಅಜ್ಜನವರು ಚಿಕ್ಕಪಡಸಲಿಗೆಯಲ್ಲಿ ತಮ್ಮ ವಂಶಾವಳಿಯನ್ನು ಮುಂದುವರಿಸುತ್ತಾರೆ. ಅಂದರೆ ಅವರಿಗೆ ಶಂಕರಯ್ಯ ಅಜ್ಜ, ಶಿವರುದ್ರಯ್ಯ ಅಜ್ಜ, ಸಿದ್ದರಾಮಯ್ಯ ಅಜ್ಜ, ಮಹಾದೇವಯ್ಯ ಅಜ್ಜ ಎಂಬ 4 ಮಕ್ಕಳು ಜನಿಸುತ್ತಾರೆ. ಅದೇ ರೀತಿ 3ನೇ ಗಂಗಾಧರಯ್ಯ ಅಜ್ಜನಿಗೆ ಅಂದರೆ ಹಿರೇಪಡಸಲಿಗೆಯಲ್ಲಿ ಈ ಬಬಲಾದಿ ಮಠದ ವಂಶಾವಳಿಯನ್ನು ಮುಂದುವರಿಸುತ್ತಾರೆ. ಈ 3ನೇ ಗಂಗಾಧರಯ್ಯ ಅಜ್ಜನಿಗೆ ಕಾಡಯ್ಯ ಮತ್ತು ಚಿಕ್ಕಯ್ಯ ಎಂಬ ಅಜ್ಜಂದಿರು ಜನಿಸುತ್ತಾರೆ. ಈಗ ಹೇಳಿದ ವಂಶಾವಳಿಯ ಕೊನೆಯ ತಲೆಮಾರಿನವರು ಅಂದರೆ 8ನೇ ತಲೆಮಾರಿನವರಾಗಿದ್ದಾರೆ. ಪ್ರಸ್ತುತ ಚಿಕ್ಕಪಡಸಲಿಗೆಯಲ್ಲಿ ಮತ್ತು ಹಿರೇಪಡಸಲಿಗೆಯಲ್ಲಿ ಈ ಬಬಲಾದಿ ಮಠದ ವಂಶಾವಳಿಯ ವಂಶಸ್ಥರು 9ನೇ ಮತ್ತು 10ನೇ ತಲೆಮಾರಿನವರು ಚಿಕ್ಕಪಡಸಲಿಗೆಯಲ್ಲಿ ಮತ್ತು ಹಿರೇಪಡಸಲಿಗೆಯಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ. ಬಬಲಾದಿ ಮಠದ ಕಾಲಜ್ಞಾನ. ಕಾಲಜ್ಞಾನ ಎಂದರೆ ಭೂತ, ಭವಿಷ್ಯ ಮತ್ತು ವರ್ತಮಾನದ ಬಗ್ಗೆ ಜ್ಞಾನವುಳ್ಳ ವ್ಯಕ್ತಿಯು ಮಾತ್ರ ಬರೆಯುವ ವಿದ್ಯೆಯೇ ಕಾಲಜ್ಞಾನದ ವಿದ್ಯೆಯಾಗಿದೆ. ಈ ಬಬಲಾದಿ ಮಠದ ಕಾಲಜ್ಞಾನವನ್ನು ಚಿಕ್ಕ ಅಜ್ಜನವರು ಬರೆದಿದ್ದಾರೆ. ಚಿಕ್ಕ ಅಜ್ಜನವರು ಈ ಕಾಲಜ್ಞಾನದ ಪದಗಳನ್ನು ಮುಂಡಿಗೆ ಪದದ ರೂಪದಲ್ಲಿ ಬರೆದಿದ್ದಾರೆ. ಮುಂಡಿಗೆ ಅಂದರೆ ಗೂಢಾರ್ಥ ಪದಗಳಿಂದ ಕೂಡಿದ ಒಂದು ಪದ್ಯಭಾಗ. ಇದರಲ್ಲಿ ಚಿಕ್ಕ ಅಜ್ಜನವರು ಈ ಬಬಲಾದಿ ಮಠದ ಕಾಲಜ್ಞಾನವನ್ನು ಬರೆದಿದ್ದಾರೆ. ಬಬಲಾದಿ ಮಠದ ಕಾಲಜ್ಞಾನವನ್ನು ಯಾವ ವರ್ಷ ಏನಾಗುತ್ತದೆ ಅಂತ ಹೇಳುವುದನ್ನು ಶಿವರಾತ್ರಿಯ ಜಾತ್ರೆಯಿಂದ ಈ ಬಬಲಾದಿ ಮಠದ ಕಾಲಜ್ಞಾನವನ್ನು ಸಾರುತ್ತಾರೆ. ಈ ಕಾಲಜ್ಞಾನವನ್ನು ಬಬಲಾದಿ ಮಠದ ಗಂಡು ಮಕ್ಕಳ ವಂಶಸ್ಥರಾಗಲಿ ಅಥವಾ ದತ್ತಕ ಪುತ್ರರಾಗಲಿ ಅಥವಾ ಹೆಣ್ಣು ಮಕ್ಕಳ ವಂಶಸ್ಥರಾಗಲಿ ಯಾರೂ ಹೇಳುವ ಹಕ್ಕನ್ನು ಹೊಂದಿಲ್ಲ. ಇಲ್ಲಿ 2ನೇ ಗಂಗಾಧರಯ್ಯ ಅಜ್ಜ ಮತ್ತು 2ನೇ ಶಿವರುದ್ರಯ್ಯ ಅಜ್ಜನ ಆಡಳಿತದಲ್ಲಿ ಈ ಬಬಲಾದಿ ಮಠದ ಕಾಲಜ್ಞಾನವನ್ನು ಹೇಳುವ ಹಕ್ಕನ್ನು
ಆ ಬಬಲಾದಿ ಮಠದ ಭಕ್ತರಾದ ಶೆಟ್ಟರ ಮನೆತನಕ್ಕೆ ಈ ಬಬಲಾದಿ ಮಠದ ಕಾಲಜ್ಞಾನವನ್ನು ಹೇಳುವ ಹಕ್ಕನ್ನು ಕೊಟ್ಟಿದ್ದಾರೆ. ಅವರೇ ಪ್ರತಿ ವರ್ಷ ಶಿವರಾತ್ರಿಯ ಜಾತ್ರೆಯಿಂದ ಈ ಬಬಲಾದಿ ಮಠದ ಕಾಲಜ್ಞಾನವನ್ನು ಸಾರುತ್ತಾರೆ. ಈ ಬಬಲಾದಿ ಮಠದ ಕಾಲಜ್ಞಾನದ ಪದಗಳನ್ನು ಮತ್ತು ಚರಿತ್ರೆಯನ್ನು ಸಂಗ್ರಹಿಸಿದವರು ಮತ್ತು ಬರೆದವರು ಯಾರಪ್ಪ ಅಂದರೆ ಸೌದಿ ಮಲ್ಲಯ್ಯ ಜನವರು ಈ ಬಬಲಾದಿ ಮಠದ ಕಾಲಜ್ಞಾನದ ಚರಿತ್ರೆ ಮತ್ತು ಕಾಲಜ್ಞಾನದ ಪದಗಳನ್ನು ಸಂಗ್ರಹಿಸಿದ್ದಾರೆ. ಇದೇ ಪದಗಳನ್ನು ಮುಂದೆ ಡಾಕ್ಟರ್ ಸಂಗಮೇಶ್ ಬಿರಾದರ್ ಸರ್, ಡಾಕ್ಟರ್ MS ಮಧುಮಾವಿ ಸರ್, ಪ್ರೊಫೆಸರ್ SB ಮಟೋಳಿ ಶಿಕ್ಷಕರು ಈ ಪುಸ್ತಕವನ್ನು ಪುನರ್ಮುದ್ರಿಸಿದ್ದಾರೆ. ಬಬಲಾದಿ ಮಠದ ಕಾಲಜ್ಞಾನವನ್ನು ಬರೆದ ಚಿಕ್ಕಜ್ಜನವರು ಸರಿಸುಮಾರು 3500 ಪದಗಳಿಗಿಂತ ಹೆಚ್ಚಿಗೆ ಈ ಕಾಲಜ್ಞಾನದ ಪದಗಳನ್ನು ರಚಿಸಿದ್ದಾರೆ. ಆದರೆ ಕೆಲವು ಪದಗಳು ಕೆಲವರ ಬಳಿ ಹಂಚಿಕೆ ಆದ್ದರಿಂದ ಈ ಮುದ್ರಣದ ಸಮಯದಲ್ಲಿ ಯಾರೂ ಈ ಕಾಲಜ್ಞಾನದ ಪದಗಳನ್ನು ಕೊಡಲು ಒಪ್ಪದ್ದರಿಂದ ಕೆಲವು ಅಂದರೆ ಸರಿಸುಮಾರು 150 ಪದಗಳನ್ನು ಮಾತ್ರ ಒಂದು ಗ್ರಂಥದಲ್ಲಿ ರಚಿಸಿದ್ದಾರೆ. ಅಂದರೆ ಈ ಬಬಲಾದಿ ಮಠದ ಕಾಲಜ್ಞಾನದ ಪದಗಳ ಪುಸ್ತಕದಲ್ಲಿ ಈ ಕಾಲಜ್ಞಾನದ ಪದಗಳನ್ನು ರಚಿಸಿದ್ದಾರೆ. ಈ ಕಾಲಜ್ಞಾನದ ಪುಸ್ತಕಗಳ ಆಧಾರಿತ ಮತ್ತು ಕೆಲವು ಪದಗಳ ಸಂಗ್ರಹಣೆಯಲ್ಲಿ ಅಂದರೆ ಈ ಬಬಲಾದಿ ಮಠದ ಹೊತ್ತಿಗೆ ಪುಸ್ತಕದಲ್ಲಿ ಬರೆದಂಥ ಕಾಲಜ್ಞಾನದ ಆಧಾರಿತವಾಗಿ ಕೆಲವೊಂದು ಪದಗಳನ್ನು ಈ ಕಾಲಜ್ಞಾನದಲ್ಲಿ ಹೇಳಲಾಗುತ್ತದೆ. ಬಬಲಾದಿ ಮಠದ ಕಾಲಜ್ಞಾನ ಭಾಗ 1. ಯೌವನದ ಬಾಧೆಗೆ ಸಿಕ್ಕಿ ಯುವಕರು ಹಾಳಾಗುತ್ತಾರ. ಮಂದ ಜನರು ಬುದ್ಧಿವಂತರಂತೆ ವಾದಿಸುತ್ತಾರೆ. ಮನುಷ್ಯ ತನ್ನ ಬುದ್ಧಿವಂತಿಕೆಯನ್ನು ಕಳೆದುಕೊಳ್ಳುತ್ತಾನೆ. ಪಾಂಡಿತ್ಯ ಇಲ್ಲದವರು ಪಂಡಿತರಂತೆ ಮಾತನಾಡುತ್ತಾರೆ. ಕಾಲಮಾನದ ವಿರುದ್ಧ ಮಳೆ ಬಿಸಿಲು ಹೆಚ್ಚಾಗುತ್ತದೆ. ಮಾರಿ ರೋಗದಂತೆ ಹೊಸ ರೋಗಗಳು ಹೆಚ್ಚಾಗುತ್ತವೆ. ಸಾವಯವ ಕೃಷಿ ಪದ್ಧತಿ ಹಾಳಾಗುತ್ತದೆ. ಯಂತ್ರಗಳ ಪಾರುಪತ್ಯ ಹೆಚ್ಚಾಗುತ್ತದೆ. ಕಾಮಾಂಧ ಬುದ್ಧಿಯುಳ್ಳವರು ಹೆಚ್ಚಾಗುತ್ತಾರೆ. ಕುಡಿಯುವ ನೀರಿನ ಸರೋವರಗಳು ಬತ್ತಿ ಹೋಗುತ್ತವೆ. ಪೃಥ್ವಿ ತುಂಬ ಬಿಸಿಲು ಅಧಿಕವಾಗುತ್ತದೆ. ಧರ್ಮವಂತರ ಕರೆಗೆ ದೇವ ಬರುತ್ತಾನೆ ಅಂದರೆ ಕಲ್ಕಿ ಬರುತ್ತಾನೆ. ಜಗದ ಕಡಿಯ ಆಟಕ್ಕೆ ಕರ್ಮ ಹೆಚ್ಚಾಗುತ್ತದೆ. ಹೆಣ್ಣು ಗಂಡು ಕೇವಲ ಭೋಗ್ಯದ ಸುತ್ತಾಗುತ್ತಾರೆ. ಆಕಾಶಕ್ಕೆ ಏಣಿ ಕಟ್ಟುವ ಕಾಲ ಬರುತ್ತದೆ ಅಂದರೆ ಗೃಹ ಸಂಚಾರ ಮಾಡುತ್ತಾರೆ. ದೇಗುಲಗಳಲ್ಲಿ ಆಭರಣವನ್ನು ಹುಡುಕುತ್ತಾರೆ. ಕಂಟಕ ಜನರು ಹೇಳು ಹೆಸರಿಲ್ಲದಂತೆ ಸಾಯುತ್ತಾರೆ. ಪ್ಯಾಟಿ ಪಟ್ಟಣ ಹಾಳಾಗುತ್ತವೆ. ಧರ್ಮದ ಹೆಸರಲ್ಲಿ ಐನಾತಿ ಧರ್ಮದ ಕಾಳಗ ಹೆಚ್ಚುತ್ತದೆ. ವ್ಯಸನಗಳ ಸರದಾರರು ಹೆಚ್ಚಾಗುತ್ತಾರೆ. ದುಡ್ಡಿನ ವ್ಯಾಮೋಹ ತುಂಬ ಹೆಚ್ಚಾಗುತ್ತದೆ. ಸಂಬಂಧಗಳು ಹಾಳಾಗುತ್ತವೆ. ಮುಂದಿನ ದಿನಮಾನಗಳು ಕೆಟ್ಟದ ದಿನಮಾನಗಳಂತೆ ಹೆಚ್ಚಾಗುತ್ತವೆ. ಸೂರ್ಯನ ತಾಪಕ್ಕೆ ದಾರಿಯಲ್ಲಿ ಸತ್ತೀರ. ಕಾಣದ್ದು ಕಂಡು ಕದಲ ಬದಲಾದಿತ್ತು. ಅನೇಕ ರೋಗಗಳು ಒಮ್ಮೆಲೆ ಬಂದು ಕೋಟಿಗಟ್ಟಲೆ ಜನ ಮರಣಿಸುತ್ತಾರೆ. ಬರಗಾಲ ಬಂದು ಒಂದು ಕಡೆ ಸತ್ತರೆ ಮಳೆಗಾಲ ಬಂದು ಇನ್ನೊಂದು ಕಡೆ ಸಾಯುತ್ತಾರೆ. ದುಷ್ಟರ ಅಧಿಕಾರ ಆಡಳಿತದಿಂದ ರಾಜ್ಯ ರಾಷ್ಟ್ರಗಳು ಹಾಳಾದಿತ್ತು. ಸಣ್ಣ ಕೂಸಿಗಳಿಗೆ ಬಂಧನವಾಗುವುದು. ಕಾಳಗ ಮಾಡುವವರು ಹೇಳು ಹೆಸರಿಲ್ಲದಂಗೆ ಆಗುವುದು. ಹಾಳಾಗು ಉದ್ಯೋಗ ಬರುವವು. ಒಬ್ಬರ ಆಸ್ತಿ ಮತ್ತೊಬ್ಬರ ಪಾಲಿಗೆ ಹೋಗುವುದು. ಕಿತ್ತು ತಿನ್ನುವ ಬಡತನ ಬಂದಿತ್ತು ಜಗಕ್ಕೆ. ದಿಕ್ಕು ದೆಸೆಗಳೆಲ್ಲ ಧಕ್ಕೆ ಹೊಡೆದಾತು. ಯುದ್ಧ ಆರಂಭವಾಗುತ್ತದೆ. ಅಧರ್ಮ ರಾಷ್ಟ್ರಗಳ ಭೂಮಿ ನಡಗಿತ್ತು. ಅಂದರೆ ಭೂಕಂಪ, ಸುನಾಮಿ ಇಂಥ ಪ್ರಾಕೃತಿಕ ವಿಕೋಪಗಳು ಉಂಟಾಗುತ್ತವೆ. 2 ದೊಡ್ಡ ಮತಗಳ ಮಧ್ಯೆ ಜಗತ್ ಯುದ್ಧ ನಡೆದಿತ್ತು. ಧಾರ್ಮಿಕ ಸ್ಥಳದ ಹಾನಿಯಿಂದ ಯುರೋಪ್ ಖಂಡದಲ್ಲಿ ಕೋಟಿಗಟ್ಟಲೆ ಜನ ಮರಣಿಸುತ್ತಾರೆ. ಅಧಿಕ ಖನಿಜ ಸಂಪನ್ಮೂಲ ಆಶೆಯಿಂದ ಭೂಮಿಯ ಸಮತೋಲನ ನಾಶವಾದಿತ್ತು. ಮರಗಿಡಗಳ ಮಾರಣ ಹೋಮದಿಂದ ಉಸಿರಾಟಕ್ಕೆ ತೊಂದರೆ ಬಂದಿತ್ತು. ಅಧಿಕಾರ ಹಿಡಿದೆ ಎಂಬ ಹುಮ್ಮಸ್ಸಿನಲ್ಲಿ ನಾಯಕರ ಕಗ್ಗೊಲೆ ಆಗುತ್ತವೆ. ವಿನಾಶಕಾರಿ
ಬಾಂಬುಗಳನ್ನು ಬಳಕೆ ಮಾಡುತ್ತಾರೆ. ದೇಶಗಳು ಛಿದ್ರವಾಗಿ ಸಣ್ಣ ದೇಶಗಳಾಗುತ್ತವೆ. ಧರ್ಮದ ಹೆಸರಲ್ಲಿ ರಾಜ್ಯ ರಾಷ್ಟ್ರ ದೇಶಗಳನ್ನು ಆಳುತ್ತಾರೆ. ನೀರಿನ ಸಮಸ್ಯೆಯಿಂದ ರಾಷ್ಟ್ರಗಳ ಬೆಳವಣಿಗೆ ಕುಗ್ಗುತ್ತದೆ. ಪಕ್ಷಿ ಸಂಪನ್ಮೂಲ ಅವನತಿ ಆಗ್ತಾವ. ಗ್ರಹದಿಂದ ಗ್ರಹಕ್ಕೆ ಮಾನವನು ತಿರುಗಾಡುತ್ತಾನೆ. ಕಂಡು ಕೇಳದಷ್ಟು ಬಂಗಾರದ ಖಜಾನೆ ಸಿಕ್ಕು ಅಧರ್ಮ ತಾಂಡವಾಡಿತ್ತು. ಧರ್ಮ ಒಡೆಯುವ ತಾಯಿ ತಲೆ ಹಿಡುಕರು ಹುಟ್ಟ್ಯಾರ. ನಾಸ್ತಿಕರು ಮೇಧಾವಿಯಂತೆ ಆಡುತ್ತಾರೆ. ಹಗಲು ದೊರಡುಕರು ರಚುತ್ತಾರೆ. ಹಸುವಿನಿಂದ ಮನುಷ್ಯ ನರಳಿ ಸಾಯುತ್ತಾನೆ. ದಕ್ಷಿಣ ದಿಕ್ಕಿನಲ್ಲಿ ಧರ್ಮಕ್ಕಾಗಿ ಒಬ್ಬ ಮಹಾಯೋಗಿ ಜನಿಸುತ್ತಾನೆ. ಅಂದರೆ ವೀರಪೋತನೂರ ಬ್ರಹ್ಮೇಂದ್ರ ಸ್ವಾಮಿ ಅವರೇ ಇರ್ಬೋದು. ಯಾಕಂದರೆ ಅವರು ಒಬ್ಬರು ಮಹಾನ್ ಕಾಲಜ್ಞಾನಿಯಾಗಿದ್ದಾರೆ ಮತ್ತು ಅವರು ಪುನಃ ಜನಿಸುತ್ತಾರೆ ಎಂದು ಅವರ ಕಾಲಜ್ಞಾನದ ಪುಸ್ತಕದಲ್ಲಿಯೂ ಬರೆದಿದ್ದಾರೆ. ದಕ್ಷಿಣ ದಿಕ್ಕಿನಲ್ಲಿ ಸಾಕ್ಷಾತ್ ಬರುವನು. ಧರ್ಮವನ್ನು ಕಾಪಾಡಲು ಕಲ್ಲು ನಂದಿಯು ಕಲಿಯ ತೋರುವನು. ಭಾರತ ತನ್ನ ಪ್ರದೇಶಗಳನ್ನು ಕಳೆದುಕೊಳ್ಳುವುದು. 100 ಕುಲಗಳು ಒಂದಾಗಿ ರಕ್ತದ ಕೋಡಿ ಹರಿದಿತ್ತು. ಮತಕ್ಕಾಗಿ ಧರ್ಮದ ಯುದ್ಧ ಮಾಡುತ್ತಾರೆ. ವಿಜ್ಞಾನ ಹೆಚ್ಚಾದಂತೆ ಅಪಾಯಗಳು ಹೆಚ್ಚಾಗುತ್ತವೆ. ನಿರುದ್ಯೋಗ ಜಗತ್ತಿನಲ್ಲಿ ಯಕ್ಷ ಪ್ರಶ್ನೆ ಆಗುತ್ತದೆ. ಒಂದು ಯುದ್ಧದ ಕಾರಣದಿಂದ ಜನಸಂಖ್ಯೆ ಅತಿ ವೇಗವಾಗಿ ಕುಗ್ಗುತ್ತದೆ. ವಿದ್ಯಾವಂತರು ಅಧಿಕವಾದಂತೆ ಬುದ್ಧಿವಂತರು ಕಡಿಮೆ ಆಗ್ತಾರೆ. ಬೇರೆ ಗ್ರಹದ ವಾಸಿಗಳು ದಾಳಿ ಮಾಡುತ್ತಾರೆ. ಸೂರ್ಯನ ತಾಪದಿಂದ ಕ್ಷುದ್ರ ಗ್ರಹಗಳು ಭೂಮಿಯ ಸಮೀಪ ಅಧಿಕವಾಗುತ್ತವೆ. ಮನುಷ್ಯನ ಜೀವಿತಾವಧಿ ಕಡಿಮೆ ಆಗುತ್ತಾ ಬರುತ್ತೆ. ಬಲಿಷ್ಠ ರಾಷ್ಟ್ರಗಳ ನಿರ್ನಾಮ ಆಗುತ್ತದೆ. 56 ರಾಷ್ಟ್ರಗಳು ಹೇಳು ಹೆಸರಿಲ್ಲದಂತೆ ಹೋಗುತ್ತವೆ. ಕೈಲಾಸ ಪರ್ವತದ ಬಳಿ ಭೂಕಂಪ ಆಗ್ತದೆ. ಉತ್ತರ ದಿಕ್ಕಿನಲ್ಲಿ ಸುನಾಮಿ ಉಂಟಾದಿತ್ತು. ಸ್ತ್ರೀ ತನ್ನ ಹಕ್ಕು ಕಳೆದುಕೊಳ್ಳುತ್ತಾಳೆ. ಕುಲಾಂತರ ಮದುವೆ ಸರ್ವೇ ಸಾಮಾನ್ಯ ಆಗುತ್ತವೆ. ನನ್ನ ಮತ ಶ್ರೇಷ್ಠ ಅಂತ ಮಾನವೀಯತೆಯನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅಧಿಕಾರಕ್ಕಾಗಿ ರಾಜ್ಯ ರಾಷ್ಟ್ರಗಳ ಅವನತಿ ಆಗುತ್ತವೆ. ಒಬ್ಬ ಯೋಗಿಯ ಅಧಿಕಾರ ಪತನದಿಂದ ಭರತಖಂಡದಾಗ ಆಂತರಿಕ ಯುದ್ಧ ನಡೀತೈತೆ. ಶಾಶ್ವತ ಧರ್ಮದ ಅನಿಷ್ಟಗಳ ನಿವಾರಣೆ. ಜಗತ್ತಿನ ಅಂತ್ಯ ಮಾಡಾಕ ಉತ್ತರ ದಿಕ್ಕಿನಲ್ಲಿ ವಸ್ತಾದ ಬರುತ್ತಾನೆ. ದುರ್ಗಿಯು ತನ್ನ ಶಕ್ತಿ ತೋರುತ್ತಾ ಮರಣ ಮಾಡುವಳು. ಭ್ರಷ್ಟ ನಾಯಕರು ರಾಷ್ಟ್ರಗಳ ಸಂಖ್ಯೆ ಮಿತಿಮೀರಿ ಹೆಚ್ಚುತ್ತವೆ. ಜಾತಿ ಮತ ಧರ್ಮದ ಹೆಸರಲ್ಲಿ ಮನುಷ್ಯರನ್ನು ಕೊಲ್ಲುತ್ತಾರೆ. ಮಂದಮತಿಗಳ ಕಲೆಗೆ ಮರಣವ ಕೇಳರಿಯದಂತೆ ಬರುತ್ತವೆ. ಧರ್ಮದ ಹೆಸರಲ್ಲಿ ಅಧರ್ಮದ ಕಲಿಯುವ ಪುಂಡರು ಬರುವರು. ಪುಂಡ ಎಂದು ತಮಗೆ ತಾವೇ ಸಾಯುವರು. ಭೂಮಿ ಎಲ್ಲ ದಿಕ್ಕುಗಳಲ್ಲಿ ರಕ್ತವು ಹರಿಯುತ್ತದೆ. ಧರ್ಮವಂತರಿಗೆ ಮಾತ್ರ ಉಳಿಗಾಲ. ದೇವರಿಲ್ಲ ಅಂತ ಧರ್ಮ ಬಿಡಬೇಡ, ಅವನು ಬಂದ ಲೆಕ್ಕ ಕೇಳಿದಾಗ ನಿನ್ನ ಕುಲವೆಲ್ಲ ನಾಶವಾದಿತ್ತು. ಮನುಷ್ಯನಲ್ಲಿ ಕಾಮ ಕ್ರೋಧ ಮದಮತ್ಸರಗಳ ಸಂಖ್ಯೆ ಅಧಿಕವಾಗುತ್ತವೆ. ಕಂದನಂದಿಯು ಧರ್ಮವನ್ನು ತಮ್ಮದೆಂದು ಹೇಳುವರು. ಉತ್ತಮರ ನಾಶ ಮಾಡುತ್ತಾರೆ. ಕಲ್ಲದೇವರು ಮಾತನಾಡುವನು ಮತ್ತು ಲೆಕ್ಕ ಕೇಳುವನು. ನಾಸ್ತಿಕರು ಹೆಚ್ಚಾಗುತ್ತಾರೆ. ಧರ್ಮ ಕಲಹಗಳು ಹೆಚ್ಚಾಗುತ್ತವೆ. ಯಾವ ದೇವರು ಶ್ರೇಷ್ಠ ಅಂತ ಕೇಳಬೇಡ, ನಿನಗೆ ನೀ ಮಾರಿ ಆಗಬೇಡ. ಆದಿಮೂರ್ತಿ ಹೊರತು ಅನ್ಯ ದೇವರಿಲ್ಲ ಅರಿತು ನಡೆಯುವ ಮೂರ್ಖ. ನಂಬಿಕೆ ಇಲ್ಲವೆಂದು ಮೌಢ್ಯ ನಂಬಿಕೆಯನ್ನು ನಂಬಿಕೆಯಂತೆ ನಂಬುತ್ತಾರೆ. ಅನೇಕ ವಿದ್ಯಮಾನಗಳು ಬರುವುದು. ಹೊಸ ವಿದ್ಯಮಾನಗಳನ್ನು ಕಂಡುಹಿಡಿಯುವರು. ಗಜಿಬಿಜಿ ಮನುಷ್ಯರಿಗೆ ಬೇಗ ಸಾವು ಬರುತ್ತದೆ. ಭಾರತ ದೇಶದ ದಿಕ್ಕುಗಳಲ್ಲಿ ಯೋಗಿಗಳು ಹುಟ್ಟುವರು. ಒಟ್ಟಾರೆ ಕೂಡುವಾಗ ದುಷ್ಟ ಜನರು ಸಾಯುವರು. ಉತ್ತಮ ಕನಿಷ್ಠರ ಮಧ್ಯೆ ಅಗಾಧ ಪ್ರಮಾಣ ಹೆಚ್ಚಾಗುವುದು. ಕಡಿಯ ಆಟಕ್ಕೆ ಬಂದು ನಿಂತಿರುವೆ, ಇನ್ನು ನೋಡು ಲೋಕದ ಆಟನ್ನ. ಹೆಜ್ಜೆ ಹೆಜ್ಜೆಗೂ ಧರ್ಮದ ಲೆಕ್ಕ ಕೇಳುತ್ತಾರೆ. ದೇವರನ್ನ ಪರೀಕ್ಷೆ ಮಾಡುವ ಪುಂಡರು ಬಂದು ಪುಟಪುಟದು ಸಾಯುವರು. ಕಲ್ಕಿ ಒಡೆಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.